ಕುಟುಂಬದ ಜನರು ಕೂಡ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಂತಾದರೆ ಅದಕ್ಕಾಗಿ ಏನು ಸಾಧನೆಯನ್ನು ಗೃಹಸ್ಥ ಮಾಡಬೇಕು ಅಂತ ಕೇಳಿದ್ದಾರೆ. ಗಾಯತ್ರಿ ಜಪವೇ ಶ್ರೇಷ್ಠವಾದದ್ದು. ಧಿಯೋ ಯೋ ನಃ ಪ್ರಚೋದಯಾತ್, ಕಳೆದ ಬಾರಿ ಹೇಳುವಾಗ ಹೇಳಿತ್ತು. ಧಿಯೋ ಯೋ ಮೇ ಪ್ರಚೋದಯಾತ್ ಅಲ್ಲ, ನನ್ನೊಬ್ಬನ ಬುದ್ಧಿಯನ್ನು ದೇವರು ಪ್ರಚೋದಿಸಲಿ ಅಂತಲ್ಲ. ಧಿಯೋ ಯೋ ನಃ ಪ್ರಚೋದಯ, ನಮ್ಮೆಲ್ಲರ ಬುದ್ಧಿಯನ್ನ ಪರಮಾತ್ಮ ಸನ್ಮಾರ್ಗದಲ್ಲಿ ಪ್ರೇರಿಸಲಿ ಎಂಬುದಾಗಿ ಗಾಯತ್ರಿ ಮಂತ್ರದ ಪ್ರಾರ್ಥನೆಯಾದದ್ದರಿಂದ ತಾನು, ತನ್ನ ಮಕ್ಕಳು, ತನ್ನ ಕುಟುಂಬದವರು ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಂತನ್ನೋದಕ್ಕೆ, ಸದ್ಬುದ್ಧಿಯನ್ನು ಪಡೆಯಬೇಕು ಅನ್ನುವುದಕ್ಕೆ ಗಾಯತ್ರಿ ಮಂತ್ರಕ್ಕಿಂತಲೂ ಸಮಾನವಾದ ಶ್ರೇಷ್ಠವಾದ ಮಂತ್ರ ಇಲ್ಲ. ಇದಲ್ಲದೆ ಕೆಲವರಿಗೆ ಗಾಯತ್ರಿ ಮಂತ್ರ ಪಠನ ಮಾಡುವ ಅಧಿಕಾರ ಇಲ್ಲದೇ ಇದ್ದಾಗ ಏನು ಮಾಡಬೇಕು? ಯಾರೇ ಆದರೂ ಯಾವುದೇ ರೀತಿಯಿಂದ ತಮಗೆ ವಿಹಿತವಾದಂತಹ ಮಂತ್ರಗಳನ್ನು, ಸ್ತೋತ್ರಗಳನ್ನು, ಹಾಡುಗಳನ್ನು ಭಕ್ತಿಯಿಂದ ಪಠನ ಮಾಡಿ ದೇವರಲ್ಲಿ ಕೈ ಜೋಡಿಸಿ ಬೇಡಿದರೆ ಸಾಕು, ಭಗವಂತ ಅನುಗ್ರಹ ಮಾಡ್ತಾನೆ. ಪುಣ್ಯ ಸಂಪಾದನೆ ಮಾಡಬೇಕು, ಭಗವಂತನಿಗೆ ಭಕ್ತಿಯಿಂದ ಶರಣಾಗತರಾಗಬೇಕು. ಅವರಿಗೆ ವಿಹಿತವಾದ ಯಾವ ಉಪಾಯವಾದರೂ ಸರಿ.